ಶಿವರಾಜ್ ಕುಮಾರ್ ಅವ್ರನ್ನು ಕೂಡ ಪ್ರಶ್ನೆ ಮಾಡುವಂಥದ್ದೇ. ಕಮಲ್ ಹಾಸನ್ ಅವರು ಹೇಳ್ತಾ ಇರ್ಬೇಕು, ನೀವು ಸೈಲೆಂಟಾಗಿ ಕೂತಿದ್ದೀರಿ, ನೀವು ಖಂಡಿಸಲಿಲ್ಲ ಅಂತ ಶಿವರಾಜ್ ಕುಮಾರ್ ಅವರು ಮತ್ತೆ ಹೇಳಿದ್ದಾರೆ. ಅಲ್ಲ, ಅಂಥದ್ದು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅದು ಅಂತ ಹೇಳಿದ್ರು ಕೂಡ ಅವ್ರ ಮೇಲೂ ಕೂಡ ಅಂದರೆ ಪ್ರಶ್ನೆಗಳಿರ್ತದೆ. ಇಲ್ಲ, ನೀವು ಕನ್ನಡದ ಬಗ್ಗೆ ನಿಮಗೆ ರಾಜಣ್ಣ ಅವ್ರಿಗಿದ್ದಂಥ ಅಭಿಮಾನ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳನ್ನ ಕೆಲವರು ವ್ಯಕ್ತಪಡಿಸ್ತಾರೆ. ಅವರು ಕೊಟ್ಟ ಹೇಳಿಕೆಯಿಂದ ಭಾಷೆಗೆ ತೊಂದರೆ ಬರುವಂಥದ್ದು ಏನಾದ್ರು ಆಗಿದೆಯಾ? ಈಗ ಗೋಕಾಕ್ ಚಳವಳಿ ಮಾಡಿದ್ರು ರಾಜ್ಕುಮಾರ್ ಅವರು, ಆವಾಗ ಭಾಷೆಗೆ ತೊಂದರೆ ಇತ್ತು, ಭಾಷೆಯೇ ಬಳಿವಿನ ಹೆಂಚಿನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಚಳವಳಿ ಮುಖ್ಯ. ಈಗ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದು ತಿಳಿದಂಥ ಮನುಷ್ಯ ಒಬ್ಬ ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರಲ್ಲಿ ಏನಿದೆ ಅದರಿಂದ ಅಂತ ತಿಳ್ಕೊಳ್ಳೋಣ ಮೊದಲು, ಅದೇ ಮತ್ತೆ ಹೇಳಬೇಕಾಗತ್ತೆ. ಸೊ ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ. ಅದು ಒಂದು ಥಿಯರಿ ಅಂತ ತಿಳ್ಕೊಂಡು ಅದರ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋಣ. ನಾವು ಕನ್ನಡಿಗರು ಅಷ್ಟೊಂದು ನಾವಿಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಂಡಿದ್ದೀವಿ, ಅಭ್ಯಾಸ ಮಾಡೋಣ, ಸಾಹಿತ್ಯನ ಇತಿಹಾಸನ ಎಲ್ಲವನ್ನೂ ಅಭ್ಯಾಸ ಮಾಡೋಣ, ಸತ್ಯನ ಹೊರಗೆ ತೆಗಿಯೋಣ ಮೊದಲು. ನಿಜ ಆಗಬೇಕು, ಚರ್ಚೆ ಆಗಬೇಕು. ಅಂದರೆ ತಿಳ್ಕೊಳಕ್ಕೆ ತಾನೆ, ತಿಳುವಳಿಕೆಗೆ ಏನು ಯಾವುದೂ ಇದಲ್ವಲ್ಲ, ಎಲ್ಲವೂ ಸರಿಯಾದ ದಾರಿನ ತಿಳುವಳಿಕೆಗೆ. ಎಲ್ಲಿವರೆಗೂ ನಾವು ಅಂಧರಾಗೋದಿಲ್ವೋ, ಯಾವುದೋ ಒಂದು ಭಾವುಕ ಇದು ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಲ್ವೋ ಅಲ್ಲಿವರೆಗೂ ಬುದ್ಧಿವಂತರಾಗಿರ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.